ಓಕೆ, ಜೈ ಹಿಂದ್. ಜೈ ಹಿಂದ್. ಆರ್ಮಿ ಪರೀಕ್ಷಾರ್ಥಿಗಳು ತಮ್ಮ ಹಿನ್ನಡೆಗೆ ಕಾರಣವಾಗುವ ಕಾರಣಗಳನ್ನು ಅರ್ಥ ಮಾಡಿಕೊಂಡಲ್ಲಿ ಆರ್ಮಿ ಪರೀಕ್ಷೆಯನ್ನು ಯಶಸ್ವಿಯಾಗಿ 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಮಾಡಬಹುದು. ಭಾವಿ ಸೈನಿಕರೇ, ಪರೀಕ್ಷೆಯ ಯಶಸ್ವಿಗೆ ಇರುವ ತೊಡಕುಗಳೇನು ಎಂಬುದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ನೀವು ಆರ್ಮಿ ಉದ್ಯೋಗ ಪಡೆಯಲೇಬೇಕೆಂದು ತೀರ್ಮಾನಿಸಿದ್ದೀರಿ. ಹೀಗಾಗಿ ಪರೀಕ್ಷೆಗಳಿಗೆ ಸತತವಾಗಿ ಅಭ್ಯಾಸ ನಡೆಸುತ್ತಿದ್ದೀರಿ. ಹಲವಾರು ಬಾರಿ ಪರೀಕ್ಷೆ ಬರೆದರೂ ಯಶಸ್ವಿ ಪಡೆಯಲು ಸಾಧ್ಯವಾಗಿಲ್ಲ. ಇದಕ್ಕೆ ಕಾರಣವೇನು ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿರಬಹುದು. ಈ ಬಗ್ಗೆ ನೀವು ತಜ್ಞರೊಂದಿಗೆ ಚರ್ಚಿಸಿದ್ದೇ ಆದರೆ ನಿಮ್ಮ ಸಮಸ್ಯೆ ಬಗೆಹರಿದು ನೀವು ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಪಡೆಯಬಹುದು. ಪರೀಕ್ಷೆಯಲ್ಲಿ ಯಶಸ್ವಿ ಪಡೆಯಲು ಸಾಧ್ಯವಾಗದೇ ಇರುವುದಕ್ಕೆ ಕೆಲ ಸಾಮಾನ್ಯ ಕಾರಣಗಳಿರುತ್ತವೆ. ಅವುಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಮೊದಲನೇ ಕಾರಣ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರುವುದು. ಅಂದರೆ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದಾಗಿ ಪರಿಣಾಮಕಾರಿಯಾಗಿ ಓದಲು ಆಗುತ್ತಿಲ್ಲ. ಈ ಪರೀಕ್ಷೆಗಳಲ್ಲಿ ಕೇವಲ ಬೌದ್ಧಿಕ ಶಕ್ತಿಯೊಂದಿದ್ದರೆ ಸಾಲದು, ಆಗಾಗ ಸರಿಯಾದ ನಿರ್ಣಯಗಳು ಇರಬೇಕಾಗುತ್ತದೆ. ಕಾರಣ 2, ಸೂಕ್ತ ಪುಸ್ತಕಗಳ ಕೊರತೆ. ಮಾರುಕಟ್ಟೆಯಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ನೂರಾರು ಪುಸ್ತಕಗಳಿರುತ್ತವೆ. ಅವುಗಳಲ್ಲಿ ಅತ್ಯುತ್ತಮವಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳುವ ಕುಶಲತೆ ಇರದಿದ್ದರೆ ತಪ್ಪು ಆಯ್ಕೆಗಳಿಂದ ಸಮಯ ಅಪವ್ಯಯವಾಗುತ್ತದೆ. ಇನ್ನು ಕೆಲವರು ವಿವಿಧ ಲೇಖಕರ ಪುಸ್ತಕಗಳನ್ನು ಖರೀದಿ ಮಾಡಿ ಅದರಲ್ಲಿ ಯಾವುದು ಓದಬೇಕು ಎಂದು ಗೊಂದಲಕ್ಕೆ ಒಳಗಾಗುತ್ತಾರೆ. ಪರೀಕ್ಷೆಯ ಸಿಲಾಬಸ್ ಫೋಕಸ್ ಆಗಿ ಇರುವ ಪುಸ್ತಕವನ್ನೇ ಆಯ್ಕೆ ಮಾಡಿಕೊಂಡರೆ ಯಶಸ್ವಿ ಪಡೆಯಬಹುದು. ಕಾರಣ 3, ಅಭ್ಯಾಸದ ಬಗ್ಗೆ ಗೊಂದಲ. ಶೈಕ್ಷಣಿಕ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವುದರಲ್ಲಿ ತುಂಬ ವ್ಯತ್ಯಾಸ ಇರುವುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಓದಬೇಕು ಹಾಗೂ ಓದಿದ್ದನ್ನು ಹೇಗೆ ನೆನಪಿಟ್ಟುಕೊಳ್ಳಬೇಕು ಎನ್ನುವುದು ಗೊತ್ತಿರದಿದ್ದರೆ ಅನಾವಶ್ಯಕ ಓದು ಹೆಚ್ಚಾಗುತ್ತದೆ. ಕಾರಣ 4, ಸಿಲಾಬಸ್ ಬಗ್ಗೆ ಮಾಹಿತಿ. ಪ್ರತಿಯೊಂದು ಪರೀಕ್ಷೆಗೂ ಅದರದೇ ಆದ ಸಿಲಾಬಸ್ ಇರುತ್ತದೆ. ಹೀಗಾಗಿ ಈ ಪರೀಕ್ಷೆಗೆ ಯಾವ ವಿಷಯಕ್ಕೆ ಹೆಚ್ಚಿನ ಗಮನ ನೀಡಬೇಕು ಎಂಬುದು ಗೊತ್ತಿರಬೇಕು. ಅದಕ್ಕಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರ ಮೂಲಕ ನಿರ್ಧಾರಕ್ಕೆ ಬರಬೇಕು. ಕಾರಣ 5, ಇತರ ಕೆಲಸ ಮಾಡುತ್ತಾ ಓದುವುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾರ್ಟ್ ಟೈಮ್ ಓದು ಸಲ್ಲದು. ಅಂದರೆ ಬೇರೆ ನೌಕರಿ ಮಾಡುತ್ತಾ ಸಮಯ ಸಿಕ್ಕಾಗ ಮಾತ್ರ ಆರ್ಮಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡಿಕೊಳ್ಳುವುದರಿಂದ ವಿಷಯ ಪೂರ್ಣವಾಗದೆ ವಿಫಲವಾಗುತ್ತಾರೆ. ಕಾರಣ 6, ಪರೀಕ್ಷೆ ಕೋಣೆಯಲ್ಲಿನ ಗೊಂದಲಗಳು. ಪರೀಕ್ಷೆಯ ಕೋಣೆಯಲ್ಲಿ ವಿವಿಧ ರೀತಿ ಗೊಂದಲಗಳು ಉಂಟಾಗುವು. ಅದರಲ್ಲಿ ಮೊದಲನೇದು ರೂಲ್ ನಂಬರ್ ತಪ್ಪಾಗಿ ಬರೆಯುವುದು. ಎರಡನೇದು ಪ್ರಶ್ನೆ ಸಂಖ್ಯೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಉತ್ತರ ಮಾರ್ಕ್ ಮಾಡುವುದು. ಮೂರನೇದು ಈಗಾಗಲೇ ಮಾರ್ಕ್ ಮಾಡಿದ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಮಾರ್ಕ್ ಮಾಡುವುದು. ನಾಲ್ಕನೇದು ಅಭ್ಯರ್ಥಿಯ ಸಹಿ ಮಾಡುವ ಸ್ಥಳದಲ್ಲಿ ಅದನ್ನು ಖಾಲಿ ಬಿಡುವುದು. ಕಾರಣ 7, ಅತಿಯಾದ ಆತ್ಮವಿಶ್ವಾಸ. ಕಾರಣ 7, ಅತಿಯಾದ ಆತ್ಮವಿಶ್ವಾಸ. ನನ್ನದು ಈ ಸಲ ಹಾಗೇ ಆಗುತ್ತದೆ ಎಂಬ ಅತಿ ಆತ್ಮವಿಶ್ವಾಸವನ್ನು ಓದನ್ನು ಬಿಟ್ಟು ಇತರ ಕೆಲಸಗಳ ಕಡೆಗೆ ಗಮನ ನೀಡುವವರು. ಕಾರಣ 8, ಋಣಾತ್ಮಕ ವಿಚಾರಗಳು. ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆಯುತ್ತವೆ, ನಮ್ಮಂಥ ಪ್ರಾಮಾಣಿಕರಿಗೆ ಇದು ಕಾಲವಲ್ಲ, ಹಣ ಇದ್ದವರು ಮಾತ್ರ ಪಾಸಾಗುತ್ತಾರೆ, ಇವೇ ಮುಂತಾದ ವಿಚಾರಗಳು ಓದಿನಲ್ಲಿ ಆಸಕ್ತಿಯನ್ನು ಕುಂದಿಸುತ್ತದೆ. ಕಾರಣ 9, ಕುಟುಂಬದ ಬೆಂಬಲ. ನಿಮ್ಮ ಓದಿಗೆ ನಿಮ್ಮ ಮನೆಯವರ ಬೆಂಬಲ ಬಹಳ ಅವಶ್ಯಕ. ಅವರು ಸೂಕ್ತವಾಗಿ ಸಹಕಾರ ನೀಡಿದರೆ ಮಾತ್ರ ನೀವು ಯಶಸ್ವಿ ಪಡೆಯಲು ಸಾಧ್ಯ. ಕಾರಣ 10, ತಡವಾಗಿ ಓದಲು ಆರಂಭಿಸುವುದು. ಹುದ್ದೆಗೆ ಅರ್ಜಿ ಕರೆದ ನಂತರವೇ ಓದಲು ಆರಂಭಿಸುತ್ತಾರೆ. ಇದರಿಂದ ಪರಿಪೂರ್ಣವಾಗಿ ಓದಲು ಸಮಯದ ಅಭಾವ ಉಂಟಾಗುತ್ತದೆ. ಕಾರಣ 11, ಆತ್ಮವಿಶ್ವಾಸ. ಕಾರಣ 11, ಆತ್ಮವಿಶ್ವಾಸ ಕಳೆದುಕೊಳ್ಳುವುದು. ಅಧ್ಯಯನ ಮಾಡುವಾಗ ಯಾವುದಾದರೂ ವಿಷಯ ತಿಳಿಯದಿದ್ದರೆ ಹಾಗೂ ಅಧ್ಯಯನ ಪೂರ್ಣಗೊಳ್ಳದಿದ್ದರೆ ಆಗ ನನ್ನದು ಆಗುವುದಿಲ್ಲ ಎಂಬ ನಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳುತ್ತಾರೆ. ಅಲ್ಲದೆ ನಮ್ಮ ಗುಂಪಿನ ಹುದ್ದೆಗಳು ಕಡಿಮೆ ಇರುವವು, ಅದರಲ್ಲಿ ನನ್ನಿಂದ ಸ್ಪರ್ಧೆ ಮಾಡಲು ಆಗುವುದಿಲ್ಲವೆಂದು ಕೈ ಚೆಲ್ಲುತ್ತಾರೆ. ಕೌಟುಂಬಿಕ ಕಿರಿಕಿರಿ. ಅಧ್ಯಯನ ಮಾಡುವಾಗ ಕುಟುಂಬದಲ್ಲಿ ನಡೆಯುವ ಮದುವೆ, ಸಾವು, ಅನಾರೋಗ್ಯ ಮುಂತಾದ ಘಟನೆಗಳು ಓದುಗನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಅವರು ಓದುವುದನ್ನು ಕೈಬಿಡುತ್ತಾರೆ. ಆತ್ಮೀಯ ಭಾವಿ ಸೈನಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದಿನನಿತ್ಯ ಬರುವ ಹೊಸ ಹೊಸ ವಿಡಿಯೋಗಳನ್ನು ನೋಡಲು
ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾ ಹೇಳಿದಂಥ ವಿಷಯ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಾಗ ನೀವು ಏನು ತಪ್ಪು ಮಾಡ್ತೀರಿ ಅಂತಕ್ಕಂಥ ವಿಷಯಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡದೆ ಸರಿಯಾದ ಮಾಹಿತಿ ಪಡೆದುಕೊಂಡು ನೀವು ಪರೀಕ್ಷೆಯನ್ನು ಬರೆಯಿರಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.